ದೇವನಹಳ್ಳಿ ತಾಲೂಕು ಅಂಬೇಡ್ಕರ್ ಭವನದಲ್ಲಿ ಬಿಜೆಪಿ ಪಕ್ಷದಿಂದ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಸದ ಡಾ ಕೆ ಸುಧಾಕರ್ ಅವರು ಮಾತನಾಡಿ, ಕಾಂಗ್ರೆಸ್ ಆರೋಪವಿರುವುದು ಬಿಜೆಪಿಯ ನರೇಗಾ ಯೋಜನೆಯ ಹೆಸರನ್ನ ಬದಲಾವಣೆ ವಿಚಾರವಾಗಿ. ಕಾಂಗ್ರೆಸ್ನ ನರೇಗಾ ಯೋಜನೆ ಪ್ರಾರಂಭದಿಂದ ಆಗಿರುವ ಕೆಲಸ ಬಿಜೆಪಿ ಸರ್ಕಾರದಲ್ಲಿ ಕೇವಲ 11 ವರ್ಷದಲ್ಲಿ 3 ಪಟ್ಟು ಮಾಡಿದೆ. ಕಾಂಗ್ರೆಸ್ ಸರ್ಕಾರ ನರೇಗಾದಲ್ಲಿ ಜನರಿಗೆ ಕೆಲಸ ನೀಡುವುದು ಮಾತ್ರ ಎಂಬ ಭಾವನೆ ಇದೆ. ಆದರೆ ಇದರ ಜೊತೆಗೆ ಗ್ರಾಮೀಣ ಭಾಗದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು. ಕಾಂಗ್ರೆಸ್ನವರಿಗೆ ರಾಮನ ಹೆಸರು ಕೇಳಿದ್ರೆ ಯಾಕೆ ಇಷ್ಟು ಭಯ ಮತ್ತು ಧೋರಣೆ? ಬಿಹಾರ ಚುನಾವಣೆಯಲ್ಲಿ ಹೇಗೆ ನಗೆ ಪಾಟಲು ಆಗಿದ್ದೀರಿ, ಅದೇ ರೀತಿ ಉಳಿದ ರಾಜ್ಯದಲ್ಲೂ ಆಗುತ್ತದೆ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿಯಾಗುತ್ತದೆ. ಅವರು ಮಹಾತ್ಮ ಗಾಂಧಿಯವರ ಆದರ್ಶ ಎಲ್ಲಿ ರೂಪಿಸಿಕೊಂಡಿದ್ದಾರೆ ಎಂದು ಪ್ರಶ್ನಿಸಿದ್ದರು. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ. ಈಗ ನಾವೊಂದು ಯೋಜನೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಇವತ್ತು ಗ್ರಾಮೀಣ ಭಾರತ ಯಾವ ದಿಕ್ಕಿಗೆ ಕಡೆ ಹೋಗಬೇಕು, ಯಾವ ರೀತಿಯಲ್ಲಿ ಅದು ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಅದು ಒಂದು ತತ್ವ, ಅದು ಘೋಷಣೆ ಅಲ್ಲ. ಯಾವುದೋ ಒಂದು ಕಾಯ್ದೆಯನ್ನು ತಂದು ಅದನ್ನು ಘೋಷಣೆ ಮಾಡುವಂಥ ಸಂಪ್ರದಾಯ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರಕ್ಕೆ ಎಂದೂ ಕೂಡ ಇಲ್ಲ. ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೆಸರುಗಳಿಂದ ಘೋಷಣೆಗಳ ಮೂಲಕ ದೇಶವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಅವರಿದ್ದು ಕೂಡ ನಂಬಿಲ್ಲ, ನಮ್ಮ ಸರ್ಕಾರ ನಂಬಿಲ್ಲ. ನಾವು ಒಂದು ತತ್ವದ ಅಡಿಯಲ್ಲಿ, ಒಂದು ಬದ್ಧತೆಯ ರೂಪದಲ್ಲಿ ಈ ದೇಶವನ್ನು ಕಟ್ಟುವಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಮಾಡ್ತದೆ. ಇದು MG ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ 2005ರಲ್ಲಿ ತಂದಿರುವಂಥ ಉದ್ದೇಶ ಸರಿ ಇದೆ. ನಾನು UPA ಮಾಡಿದ್ದು ಈ ಯೋಜನೆ ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ 20 ವರ್ಷಗಳು ಕಳೆದಿದೆ ಈ ಆ್ಯಕ್ಟ್ ಬಂದು. ಅವತ್ತಿನ ಗ್ರಾಮೀಣ ಭಾರತ ಏನಿದೆ, 2026ರಲ್ಲಿ ಇವತ್ತಿನ ಭಾರತ ಏನು ಅನ್ನೋಂಥದ್ದು ನೀವೆಲ್ಲ ಕೂಡ ಇವತ್ತು ನೋಡ್ತಾ ಇದ್ದೀರಿ. ಇವತ್ತಿನ ಯುವಕ ಯುವತಿಯರ ಕನಸೇನು? 2001ರಲ್ಲಿದ್ದಂಥ ಅವಶ್ಯಕತೆಗಳೇ, 2005ರಲ್ಲಿದ್ದಂಥ ಅವಶ್ಯಕತೆಗಳೇ, ಇವೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಗ್ರಾಮಗಳು ಕೂಡ ಯಾವ ರೀತಿ ಹಿಂದೆ ಇದ್ದು ಈಗ ಯಾವ ರೀತಿ ಬದಲಾಗಿದೆ. ಅದು ಮೂಲಭೂತ ಸೌಕರ್ಯಗಳಿರಲಿ, ಇವತ್ತು IT ಕ್ಷೇತ್ರದಲ್ಲಿರಲಿ, ರಸ್ತೆಯ ಅಭಿವೃದ್ಧಿಯಲ್ಲಿರಲಿ, ಎಲ್ಲ ವಿಷಯಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ವಿಕಸಿತ ಭಾರತದ ಕಡೆ ನಾವು ಈ ದೇಶ ನಮ್ಮ ಮುಂದೆ ಹೋಗ್ತಾ ಇದ್ದೀವಿ. ರಾಜ್ಯದಿಂದ ಈ ಕಾರ್ಯಕ್ರಮ ಉದ್ದೇಶಿಸಿ ಪತ್ರಿಕಾಗೋಷ್ಠಿಯನ್ನು ಅವರನ್ನ ರಾಜ್ಯದಿಂದ ಕಳಿಸ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ತಾವೆಲ್ಲ ಪತ್ರಕರ್ತರು ಬಂದಿದ್ದೀರಿ. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.